ನಮಸ್ಕಾರ. ನಂಗೊತ್ತು ನಾನು ತುಂಬ ಟೈಮ್ ಆದ್ಮೇಲೆ ನನ್ನ ಯೂಟ್ಯೂಬ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಂತ ಹೇಳಿ. ವೆಲ್ಕಮ್ ಟು ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜಸ್ಟ್ ನನ್ನ ರೂಮ್ ಟೂರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕೆಲವೊಂದ್ಸಲ ನಂಗೆ ಅನ್ಸೋದು, ನಾವು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಹೋಗ್ತೇವಲ್ಲ, ಅಡ್ಜಸ್ಟ್ಮೆಂಟ್ ಕೂಡ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋಂತಹ ಒಂದು ಪರಿಕಲ್ಪನೆಯನ್ನು ತಂದುಬಿಡುತ್ತೆ ಅಂತ. ಯಾಕೆ ಈ ಮಾತು ಅಂದರೆ, ನಾನಿರುವಂಥದ್ದು ಬೆಂಗಳೂರಲ್ಲಿ ಇಲ್ಲೊಂದು ಪಿ ಜಿಯಲ್ಲಿ ಇರ್ತೀನಿ. ಒಂದು ಪಿ ಜಿಯಲ್ಲಿ ಒಂದು ರೂಮ್ ನಮ್ಗೆ ಸಿಕ್ಕಿರುತ್ತೆ, ಚೆನ್ನಾಗಿರೋ ರೂಮ್ ಒಬ್ಬಳೇ ಇರಬೇಕು ಅಂತ ಹೇಳಿ ಚೂಸ್ ಮಾಡಿರ್ತೀನಿ. ಇವಾಗ 1 ವರ್ಷದಿಂದ ಅದೇ ರೂಮಲ್ಲಿ ಇರ್ತೀನಿ. ಇವಾಗ ಸಡನ್ ಆ ರೂಮಲ್ಲಿ ಮೊದಲು ನಮ್ಮ ಓನರ್ ಸರ್ ಇದ್ದು ಸೊಸೆ ಇರ್ತಿದ್ರಂತೆ. ಹಾಗಾಗಿ ಆ ರೂಮನ್ನು ನಾನು ಇವಾಗ ಶಿಫ್ಟ್ ಮಾಡಬೇಕಾಯ್ತು. ಬೇರೆ ಎಲ್ಲೋ ಕಳಿಸಿಲ್ಲ, ಬದಲಾಗಿ ಇಲ್ಲೇ ನಿನಗೆ ಯಾವುದಾದ್ರೂ ಒಂದು ರೂಮ್ ಇಷ್ಟ ಆದರೆ ಆ ರೂಮಿಗೆ ಶಿಫ್ಟ್ ಆಗೋ ಪ್ರಜ್ಞಾ ಅಂದರು. 1-2 ರೂಮ್ಗಳನ್ನು ನೋಡಿ ಕಡೆಗೆ ಗೇಟ್ ಪಕ್ಕದಲ್ಲಿರುವಂತಹ ಒಂದು ರೂಮನ್ನು ಚೂಸ್ ಮಾಡಿದ್ದೀನಿ. ಆ ರೂಮ್ ಹೇಗಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಕ್ಲೀನ್ ಮಾಡಿಲ್ಲ ನಾನಿನ್ನು, ಸೊ ಕ್ಲೀನ್ ಮಾಡಬೇಕಾಗಿದೆ. ಜಸ್ಟ್ ನಿನ್ನೆ ಶಿಫ್ಟ್ ಆಗಿದ್ದರಿಂದಾಗಿ ನನಗೆ ಹೆಲ್ತು ಅಪ್ಸೆಟ್ ಆಗಿದ್ದರಿಂದಾಗಿ ಸ್ವಲ್ಪ ಜ್ವರ ಇತ್ತು. ನಂಗೆ ಜಾಸ್ತಿ ಕ್ಲೀನ್ ಅಂದರೆ ಇಡೋಕ್ಕಾಗಿಲ್ಲ. ಬಟ್ ಇಷ್ಟು ನನಗೆ ಇದು ಮಿರರ್ ಏನು ಅಂದರೆ, ಇಲ್ಲಿ ಮಿರರ್ ಇರಲಿಲ್ಲ. ಓನರ್ ಸರ್ ಹತ್ರ ಪ್ಲೀಸ್ ನನಗೆ ಮಿರರ್ ಹಾಕಿಸ್ತೀರಾ ಸರ್ ಅಂತ ಕೇಳಿದ್ದಕ್ಕೆ ಪಾಪ ಹಾಕಿಸ್ಕೊಟ್ಟಿದ್ದಾರೆ ಮಿರರ್. ಆದರೆ ಚಪ್ಪಲಿ ಸ್ಟ್ಯಾಂಡು ಕೊಟ್ಟಿದ್ದಾರೆ. ನಾನು ಇವೆಂಟ್ ಹೋಗೋದು ನನಗೆ ಜಾಸ್ತಿ ಥಿಂಗ್ಸ್ ತಿಂತಾಗುತ್ತೆ. ಇಲ್ಲೊಂದು ಸಣ್ಣ ಕಿಚನ್ ಇದೆ, ಪಿಕ್ಕಿ ಕಿಚನ್ ಇದೆ. ಆ್ಯಂಡ್ ಈ ಥರ ಇರೋ ಅಂಥದ್ದು ಒಂದ್ಮೇಲೆ ಲೈಫ್ ಎಷ್ಟು ದೊಡ್ಡ ಪಾಠಗಳನ್ನ ಕಲಿಸುತ್ತೆ ಅಂದರೆ, ಸ್ವಲ್ಪ ಮೈಕೈ ನೋವಾದರೆ ಸಾಕು, ಅಮ್ಮ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಕೂತಲ್ಲಿ ತರಿಸ್ಕೊಡ್ತಿದ್ದೆ. ನಾವುಗಳು ಒಂಟಿ ಬದುಕನ್ನು ಆರಂಭಿಸಿದ ಬಳಿಕ ಯಾವುದಕ್ಕೂ ಕೇಳೋದಿಲ್ಲ. ನಮ್ಮ ಟಿಫಿನ್ ನಾವೇ ರೆಡಿ ಮಾಡ್ಕೋಬೇಕು, ನಮ್ಮ ಊಟ ನಾವೇ ರೆಡಿ ಮಾಡಿ ನಾವೇ ಹಾಕೊಂಡು ನಾವೇ ತಿಂತಾ ಇರಬೇಕು. ಬದಲಾವಣೆಗಳು ಹೀಗೆ ಆರಂಭ ಆಗುತ್ತೆ ಅಲ್ವಾ? ಸೊ ನನ್ನ ಲೈಫಲ್ಲೂ ಇದೇ ಥರದ ಬದಲಾವಣೆಗಳು ಆರಂಭ ಆಗಿರೋ ಅಂಥದ್ದು. ಅದೇ ನಾನೇನು ಹೇಳ್ತಿದ್ದೆ ಅಂದರೆ, ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದನ್ನು ನಾವು ಆಗೋದೆಲ್ಲ ಒಳ್ಳೇದಕ್ಕೆ. ಲೈಫಲ್ಲಿ ನಾನು ಯಾವತ್ತೂ ಅನ್ಕೊಳ್ಳೋದು, ಬರೀ ಇಷ್ಟೇ ಆಯಿತು, ಹೊಂದ್ಕೊಂಡು ಹೋಗೋದೇ ಜೀವನ ಆಗೋಯ್ತು, ನಮಗೋಸ್ಕರ ಹೊಂದ್ಕೊಳ್ಳೋರು ಯಾರು ಇಲ್ಲ ಅಂತ ಪ್ರತಿ ಸಲ ಅನ್ಕೊಳ್ತಾ ಇದ್ದೆ. ಈ ರೂಮ್ ವಿಷಯದಲ್ಲೂ ಅಷ್ಟೇ ಆಯಿತು. ಅಯ್ಯೋ, ಈಗ ನಾನು 1 ವರ್ಷದಿಂದ ರೂಮಲ್ಲಿದ್ದು ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಬರಬೇಕಾದ್ರೆ ಆ ರೂಮಿಂದ ಶಿಫ್ಟ್ ಆಗಬೇಕಲ್ಲಪ್ಪ ಅಂತ ಟೆನ್ಷನಲ್ಲಿ, ಬೇಜಾರಲ್ಲಿ ಒಂದು 4 ದಿನ ಮಲ್ಗೇ ಇಲ್ಲ. ಆದ್ರೆ ಆಮೇಲೆ ನಾನು ಅನ್ಕೊಂಡೆ, ಚೇಂಜ್ ಆದ್ರೂ ಪರವಾಗಿಲ್ಲ, ನನ್ನಲ್ಲೂ ಏನೋ ಚೇಂಜಸ್ಗಳಾಗ್ಬೋದಲ್ವಾ. ಇವಾಗ್ಲೇ ಈ ರೂಮಲ್ಲಿ ಒಟ್ಟಾರೆ ಇಟ್ಟಿದ್ದೀನಿ, ಮತ್ತೊಂದ್ಸಲ ಕ್ಲೀನ್ ಮಾಡಿಡೋ ಅಂತ ಅವಕಾಶ ಸಿಗ್ಬೋದಲ್ಲ ಅಂತ ಹೇಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನಾಯ್ತು ಅಂದ್ರೆ, ಪಾಸಿಟಿವ್ ಅಂತಾನೆ ಅನಿಸ್ತು ನಂಗೆ. ನಾನು ಈ ರೂಮಿಗೆ ಶಿಫ್ಟ್ ಆದೆ, ಇಲ್ಲಿರೋ ಸ್ಪೇಸ್ ಆಗಿರ್ಬೋದು, ಇಲ್ಲಿ ಐಟಮ್ಸ್ಗಳನ್ನ ಇಟ್ಟಂತಹ ರೀತಿಗಳಾಗಿರ್ಬೋದು, ಅಥವಾ ಇಲ್ಲೇ ಕಿಚನ್ ಏರಿಯಾ ಇದ್ದಿದ್ದಾಗಿರ್ಬೋದು. ಮೊದ್ಲಿನ ರೂಮಲ್ಲಿ 1 ಮೈಲು ನಡ್ಕೊಂಡು ಹೋಗಿ ಹೊರಗಡೆ ಅಡ್ಗೆ ಮಾಡ್ಬೇಕಿತ್ತು. ಇಲ್ಲಿ ರೂಮ್ ಪಕ್ಕದಲ್ಲೇ ಅಡ್ಗೆ ಮಾಡಕ್ ಫೆಸಿಲಿಟಿ ಇದೆ. ಹಾಗೆ ಸಪ್ರೇಟ್ ಆಗಿದೆ ಅಡ್ಗೆ ಮನೆ. ಒಳಗಡೆ ಯಾವುದೇ ಪ್ರಾಬ್ಲಮ್ಸ್ ಆಗುವಂತಹ ಸಾಧ್ಯತೆಗಳಿರೋದಿಲ್ಲ. ಅಂಡ್ ಗೇಟಿಗೆ ಹತ್ರ ಆಗಿರೋದ್ರಿಂದ, ಮೊದ್ಲು ನಾನು ಗೇಟ್ ಒಳಗಡೆ ಇರ್ತಿದ್ದೆ, 10:30 ಮುಂಚೆ ಎಲ್ಲ ಕಾಲ್ ಮಾಡಿ ಸರ್ ಗೇಟ್ ಓಪನ್ ಇಡಿ ಅಂತ ಹೇಳ್ಬೇಕಿತ್ತು. ಈ ತರ ಟೈಮ್ ಪಾಸ್ ಮಾಡಕ್ಕೆ ಟೈಮ್ ಇರಲ್ಲ ನಂಗೆ. ಆದ್ರೆ ಈವೆಂಟ್ ಮುಗಿಸಿ ಬರುವಾಗ ಆಬ್ವಿಯಸ್ಲಿ 12 ಎಲ್ಲ ಆಗ್ತಿತ್ತಲ್ವಾ. ಬಟ್ ಇವಾಗ ಏನು ಅಂದ್ರೆ, ಗೇಟ್ ಪಕ್ಕ ಇರೋದ್ರಿಂದಾಗಿ ಸರ್ ಕಾಲ್ ಮಾಡಿ ಪಾಪ ಅವ್ರಿಗೆ ತೊಂದರೆ ಮಾಡುವಂತ ಅವಶ್ಯಕತೆಗಳಿರೋದಿಲ್ಲ. ನನ್ನ ಕಾರ್ಯಕ್ರಮ ಮುಗಿಸಿದ್ನ ನಾನು ಸೀದಾ ಬಂದಿಲ್ಲಿ ರೆಸ್ಟ್ ಮಾಡ್ಕೋಬಹುದು. ಅಂದ್ರೆ ನಂಗೆ ಅನ್ಸೋದು, ಕೆಲವೊಂದ್ಸಲ ಹೊಂದಿಕೊಂಡು ಹೋಗೋದು ಜೀವನ ಆದ್ರೆ, ಯಾರು ನಮ್ಮನ್ನ ಹೊಂದಿಕೊಂಡು ಹೋಗಿ ಅಂತ ಹೇಳ್ತಾರೋ ಅವ್ರು ಒಳ್ಳೆದನ್ನೇ ಮಾಡ್ತಾರೆ ಅಂತ ನಾವು ನೋಡುವಂತಹ ದೃಷ್ಟಿಕೋನದಲ್ಲಿ ಇರುತ್ತೆ ಅಂತ ನಂಗೆ ಅನಿಸ್ತು. ಇವತ್ತಿನ ಅಡ್ಗೆನೂ ರೆಡಿ ಆಗಿದೆ, ನಾನಿನ್ನು ಕಾಲೇಜಿಗೆ ಹೋಗಕ್ಕೂ ರೆಡಿ ಆಗ್ತಾ ಆಯ್ತು. ಇನ್ನು ನನ್ನ ಡ್ಯೂಟಿನೂ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಫೀವರ್ ಇರೋದ್ರಿಂದಾಗಿ ಎಲ್ಲ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದು ಕಷ್ಟ. ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡ್ರೆ ಎಲ್ಲಾನು ಇಷ್ಟ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನಂತೂ ಬಹಳವಾಗಿ ನನ್ನ ಈ ಏಜ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋದು. ಎಸ್, ಹೀಗೆ ನಂದೊಂದು ಈ ರೂಮ್ ಜರ್ನಿ ನಿಮ್ಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.